ಕೂಡ ದೇವರು ಉಂಟು ಮಾಡಬೇಕು. ದೇವರು ಉಂಟು ಮಾಡಬೇಕಾದ್ರೆ ದೇವರಿಗೆ ಏನು ಬೇಕು? ಆಲೋಚನೆ, ಜ್ಞಾನ, ಇವೆಲ್ಲ ಇರಬೇಕು. ಯಾರಿದ್ದಾರೆ ಪಕ್ಕದಲ್ಲಿ? ಯೇಸು ಕ್ರಿಸ್ತರಿದ್ದಾರೆ. ಯೇಸು ಕ್ರಿಸ್ತರ ಪ್ಲಾನ್ ಪ್ರಕಾರ ಟೋಟಲ್ ವಿಶ್ವವನ್ನು, ಈ ಪ್ರಪಂಚವನ್ನು ಉಂಟು ಮಾಡ್ತಾರೆ. ಇದರಲ್ಲಿ ಬೆಳ್ಳಿ ಇದೆಯಾ? ಇದರಲ್ಲಿ ಬಂಗಾರ ಇದೆಯಾ? ಇದರಲ್ಲಿ ವಜ್ರ ಇದೆಯಾ? ಇದರಲ್ಲಿ ಎಲ್ಲ ಬೆಲೆ ಬಾಳುವಂಥ ಎಲ್ಲ ಪದಾರ್ಥಗಳಿದೆಯಾ? ಎಲ್ಲ ಇದೆ. ತಿನ್ನುವಂಥ ಆಹಾರ ಪದಾರ್ಥಗಳು ಎಲ್ಲ ರೀತಿಯಲ್ಲಿ ಇದೆಯಾ? ಎಲ್ಲ ರೀತಿಯಲ್ಲಿ ತಿನ್ನುವಂಥ ಆಹಾರ ಪದಾರ್ಥಗಳಿದೆ. ಕೊನೆಯದಾಗಿ ರೋಗ ಬಂದರೆ ಔಷಧಿ ಇದೆಯಾ? ಎಲ್ಲ ರೀತಿಯಲ್ಲಿ ಔಷಧಿ ಈ ಪ್ರಕೃತಿಯಲ್ಲಿ ಇದೆ. ಎಲ್ಲವನ್ನು ಉಂಟು ಮಾಡೋದಕ್ಕೆ ದೇವರು ಪ್ಲಾನ್ ಮಾಡ್ತಾರೆ, ಉಂಟು ಮಾಡ್ತಾರೆ. ಆ ನಂತರ 6ನೇ ದಿನದಂದು ಯಾರನ್ನು ಉಂಟು ಮಾಡ್ತಾರೆ? ಆದಾಮನನ್ನು ಅವ್ವಳನ್ನು ಉಂಟು ಮಾಡ್ತಾರೆ. ಆದಾಮನನ್ನು ಅವ್ವಳನ್ನು ಉಂಟು ಮಾಡಿದ ನಂತರ ಅವರಿಬ್ಬರಿಗೆ ಏನ್ರಿ ಅವರಿಗೆ ಕರೆದು ಏನೆಂದು ಹೇಳ್ತಾರೆ? ಆದಿಕಾಂಡ 2ನೇ ಅಧ್ಯಾಯ 15. ಆದಿಕಾಂಡ 2ನೇ ಅಧ್ಯಾಯ 15ನೇ ವಚನ. ಯೆಹೋವ ದೇವರು ಆ ಮನುಷ್ಯನನ್ನು ಕರ್ಕೊಂಡು ಹೋಗಿ ಏದೇನು ತೋಟವನ್ನು ವ್ಯವಸಾಯ ಮಾಡುವುದಕ್ಕೂ ಕಾಯುವುದಕ್ಕೂ ಅದರಲ್ಲೇ ಇಟ್ಟನು. ಇದಲ್ಲದೆ ಯೆಹೋವ ದೇವರು ಆ ಮನುಷ್ಯನಿಗೆ, ನೀನು ತೋಟದಲ್ಲಿರುವ ಎಲ್ಲ ಮರಗಳ ಹಣ್ಣುಗಳನ್ನು ಯಥೇಚ್ಛವಾಗಿ ತಿನ್ನಬಹುದು, ಒಳ್ಳೆದರ ಕೆಟ್ಟದರ ಹರುವನ್ನು ಹುಟ್ಟಿಸುವ ಮರದ ಹಣ್ಣನ್ನು ಮಾತ್ರ ತಿನ್ನಬಾರದು, ತಿಂದ ದಿನ ಸತ್ತೇ ಹೋಗಿವೆ ಎಂದು ವಿಧಿಸಿದನು. ನೋಡಿದ್ರ, ಒಂದು ಆಜ್ಞೆಯನ್ನು ವಿಧಿಸಿದರು. ಏನ್ಮ ಗಮನಿಸ್ತಾ ಇದ್ದಾರೆ ಎಲ್ಲರೂ? ಎಲ್ಲ ಹಣ್ಣುಗಳನ್ನು ಯಥೇಚ್ಛವಾಗಿ ನೀವು ತಿನ್ನಬಹುದು, ಆದರೆ ಒಳ್ಳೆದರ ಕೆಟ್ಟದರ ಹರುವನ್ನು ಹುಟ್ಟಿಸುವಂಥ ಮರದ ಹಣ್ಣನ್ನು ನೀವು ತಿನ್ನಬಾರ್ದು, ಮುಟ್ಟಬಾರ್ದು. ತಿಂದ ದಿನದಿಂದ ಏನಾಗ್ತೀರಂತ ಹೇಳಿದ್ದಾನೆ? ಸಾಯುವ್ರಿ. ಇದು ಆಜ್ಞೆ ಯಾಕೆ ಬರುತ್ತೆ? ಯಾಕೆ? ಪರಲೋಕದಲ್ಲಿ ಏನು ನಡೆದಿದೆ ಅದನ್ನು ನೆನಪಿಟ್ಕೋಬೇಕು, ಹೌದಲ್ವ? ಪರಲೋಕದಲ್ಲಿ ನಡೆದಿರುವಂಥದ್ದು ನೆನಪಿರಬೇಕು. ಇವಾಗ ಈ ಒಂದು ಆಜ್ಞೆಯನ್ನು ದೇವರು ಇವ್ರು ಕೊಡ್ತಾ ಇದ್ದಾನಂತಂದರೆ, ಇದನ್ನು ತಿಳ್ಕೊಂಡು ಸೈತಾನನು ಅವ್ವಳ ಬಳಿಯಲ್ಲಿ ಬರ್ತಾ ಇದ್ದಾನೆ. ಅವ್ವಳ ಬಳಿಯಲ್ಲಿ ಬಂದ ನಂತರ 3ನೇ ಅಧ್ಯಾಯ ನೋಡಿ, 3ನೇ ಅಧ್ಯಾಯ 1ನೇ ವಚನ. ಯೆಹೋವ ದೇವರು ಉಂಟು ಮಾಡಿದ ಎಲ್ಲ ಭೂಜಂತುಗಳಲ್ಲಿ ಸರ್ಪವು ಯುಕ್ತಿಯುಳ್ಳದಾಗಿತ್ತು. ಅದು ಸ್ತ್ರೀಯ ಬಳಿಗೆ ಬಂದು, ಏನವ ತೋಟದಲ್ಲಿರುವ ಯಾವ ಮರದ ಹಣ್ಣನ್ನು ನೀವು ತಿನ್ನಬಾರದು ಎಂದು ದೇವರು ಅಪ್ಪಣೆ ಕೊಟ್ಟಿರುವುದು ನಿಜವೋ? ಇದಕ್ಕೆ ಹಣ್ಣು ಎಲ್ಲಿ ಹಾಕಿದ್ದಾನೋ ಗೊತ್ತಿದೆಯಾ? ಗೊತ್ತಿಲ್ವಾ? ಸೈತಾನನಿಗೆ ಹಣ್ಣು ಗೊತ್ತಿದೆಯಾ ಗೊತ್ತಿಲ್ಲವ? ಇಲ್ಲಿ ಗೊತ್ತಿದ್ರೆ ಆ ರೀತಿ ಕೇಳ್ತಾ ಇರಲಿಲ್ಲ. ಇಲ್ಲಿ ನೋಡಿ, ಯೆಹೋವ ದೇವರು ಉಂಟು ಮಾಡಿದ ಎಲ್ಲ ಭೂಜಂತುಗಳಲ್ಲಿ ಸರ್ಪವು ಯುಕ್ತಿಯುಳ್ಳದಾಗಿತ್ತು. ಅದು ಸ್ತ್ರೀ ಬಳಿಗೆ ಬಂದು, ಏನವ್ವ ತೋಟದಲ್ಲಿರುವ ಯಾವ ಮರದ ಹಣ್ಣನ್ನು ನೀವು ತಿನ್ನಬಾರದು ಎಂದು ದೇವರು ಅಪ್ಪಣೆ ಕೊಟ್ಟಿರುವುದು ನಿಜವೋ? ನಿಜನಾ? ಏನಾದರೂ ಹಣ್ಣು ತಿನ್ನಬಾರ್ದು ಅಂತ ಹೇಳಿದ್ದಾರೆ ದೇವರು? ಇದು ಯಾಕಿಂತ ಪ್ರಶ್ನೆ ಕೇಳ್ತಾ ಇದೆ ಅವಳ ಬಳಿಯಲ್ಲಿ? ಅಂದರೆ ದೇವರಿಗೂ ಮನುಷ್ಯರಿಗೂ ದೇವರು ಮನುಷ್ಯರಿಗೆ ಒಂದು ಅಪ್ಪಣೆಯನ್ನು ಕೊಟ್ಟಿದ್ದಾನೆ. ಮನುಷ್ಯರು ಹಣ್ಣನ್ನು ತಿಂದರೆ ಏನಾಗ್ತಾರೆ? ದೇವರ ಮಾತನ್ನು ಮೀರಿದ ಹಾಗಾಗುತ್ತೆ. ದೇವರ ಮಾತನ್ನು ಮೀರಿದರೆ ಇವ್ರ ಬಳಿಯಲ್ಲಿ ಏನು ಬರುತ್ತೆ? ಪಾಪ ಬರುತ್ತೆ. ಪಾಪದಲ್ಲಿ ಬೀಳಿಸಿದರೆ ಯಾರ ಮಾತು ಜಯ ಹೊಂದುತ್ತೆ? ಸೈತಾನನ್ನು ಗೆಲ್ತಾನೆ. ಪರಲೋಕದಲ್ಲಿ ಏನು ಮಾತಾಡಿದ್ದಾನೆ ಇವನು? ದೇವರೇ, ನಿನ್ನ ಮಕ್ಕಳನ್ನು ನಿನಗೆ ದಕ್ಕದ ಹಾಗೆ ನಾನು ಪಾಪದಲ್ಲಿ ಬೀಳಿಸ್ತೀನಿ, ಅಂದರೆ ತಪ್ಪು ದಾರಿಯಲ್ಲಿ ನಡೆಸ್ತೀನಿ, ನನಗೆ ಅನುಮತಿ ಕೊಡು ಅಂತ ಹೇಳಿದ್ದಾನೆ. ಓಕೆನಾ? ಇವಾಗ ಪರಲೋಕದಲ್ಲಿ ಬಂಧಿಸಿದ ನಂತರ ಅವನಿಗೆ ಸ್ವಲ್ಪ ಕಾಲ ಬಿಡುಗಡೆ ಆಗಬೇಕಂತಿದೆಯಾ? ನೋಡಿದ್ದೀವಲ್ಲ, ಸ್ವಲ್ಪ ಕಾಲ ಬಿಡುಗಡೆ ಆಗುತ್ತೆ. ಯಾವಾಗ ಬಿಡುಗಡೆ ಆಗುತ್ತೆ ಅಂತ ನೋಡುವಾಗ, ಭೂಮಿಯ ಆಕಾಶ ಉಂಟು ಮಾಡಿದ ನಂತರ, ಪಂಚಭೂತಗಳನ್ನು ಉಂಟು ಮಾಡಿದ ನಂತರ, ಆದಾಮನನ್ನು ಅವ್ವಳನ್ನು ಉಂಟು ಮಾಡಿದ ನಂತರ, ಆ ನಂತರ ಅವನಿಗೆ ಸ್ವಲ್ಪ ಕಾಲ ಬಿಡುಗಡೆ ಆಗುತ್ತೆ. ಎಲ್ಲಿಂದ ಬರ್ತಾನೆ ಅವನು? ಪಾತಾಳ ಲೋಕದಿಂದ ಭೂಲೋಕಕ್ಕೆ ಬರ್ತಾನೆ ಅವನು. ಪರಲೋಕದಿಂದ ಬಿದ್ದಿಲ್ಲ, ಪಾತಾಳ ಲೋಕದಿಂದ ಭೂಲೋಕಕ್ಕೆ ಬರ್ತಾನೆ. ಓಕೆನಾ? ಅಂದರೆ ಅವನನ್ನು ಬಂಧಿಸೋದಕ್ಕೆ ಕಾರಣ ಇದೆಯಾ? ಪರಲೋಕದಲ್ಲಿ ಯುದ್ಧ ಮಾಡಿದಗೋಸ್ಕರ ಅವನನ್ನು ಬಂಧಿಸಿದ್ದಾನೆ. ಅವನನ್ನು ಬಿಡುಗಡೆ ಮಾಡೋದಕ್ಕೆ ಕಾರಣ ಇದೆಯಾ? ಇದೆ.
ಅವನು ಪರಲೋಕದಲ್ಲಿ ಯುದ್ಧ ಮಾಡಿದ್ದಾನೆ, ಸೋತು ಹೋಗಿದ್ದಾನೆ, ದೇವರ ಬಳಿಯಲ್ಲಿ ಮತ್ತೆ ಅನುಮತಿಯನ್ನು ಪಡ್ಕೊಂಡು ಭೂಲೋಕದಲ್ಲಿ ಬಿದ್ದಿದ್ದಾನೆ. ಯಾಕೆ ಬಿದ್ದಿದ್ದಾನೆ? ಮನುಷ್ಯರನ್ನು ದೇವರಿಂದ ದೂರ ಮಾಡಲಿಕ್ಕೆ ಅವನು ಅನುಮತಿ ಪಡೆದುಕೊಂಡು ಬಂದಿದ್ದಾನೆ. ಮತ್ತು ದೇವರ ಮಕ್ಕಳನ್ನು ದೇವರು ಯಾವ ರೀತಿ ಕಾಪಾಡಿಕೊಳ್ಳಬೇಕು ಎನ್ನುವಂಥ ಪ್ಲಾನಲ್ಲಿದ್ದಾರೆ. ಇವಾಗ ದೇವರು ಬಂದು ಪ್ರತಿದಿನ ಆದಾಮನ ಬಳಿಯಲ್ಲಿ ಅವ್ವಳ ಬಳಿಯಲ್ಲಿ ಬಂದು ಮಾತಾಡ್ತಾ ಇದ್ದಾರೆ. ಇವರು ಏನು ಮಾಡಬೇಕು? ದೇವರನ್ನು ಅಪ್ಪಿಕೊಂಡು ದೇವರ ಬಳಿಯಲ್ಲಿ ಇದ್ದುಕೊಂಡು ಭಕ್ತಿಯಿಂದ ನಡಿಬೇಕು. ಅದಕ್ಕೆ ಮೊದಲೇ ಹೇಳಿದ್ದಾನೆ ಆದಾಮನಿಗೆ, ನೋಡಪ್ಪ ಇಲ್ಲಿ ಒಂದು ಹಣ್ಣು ಹಾಕಿದ್ದೀನಿ, ಇದನ್ನು ಮುಟ್ಟಬಾರ್ದು, ತಿನ್ನಬಾರ್ದು. ಮತ್ತು ನಿನ್ನ ಹೆಂಡತಿಗೆ ಹೇಳು, ನಿನ್ನ ಹೆಂಡತಿಗೆ ನೀನು ಹೇಳು, ನಿನ್ನ ಹೆಂಡತಿಗೆ ನೀನೇ ಯಜಮಾನ ಹೇಳಂತ ಹೇಳಿದಾನ ದೇವರು ಹೇಳಿದ್ದಾನೆ. ಇವಾಗ ಆದಾಮನು ಹೇಳಿದ್ದಾನೆ ಆದಾಮನು ಅವ್ವಳಿಗೆ ಹೇಳಿಲ್ವಾ? ಹೇಳಿದ್ದಾನೆ, ತಿಳ್ಕೊಂಡಿದ್ದಾರೆ. ಇವಾಗ ಅವ್ವಳ ಬಳಿಯಲ್ಲಿ ಏನು ಬರ್ತಾಯಿದೆ? ಸರ್ಪವು ಬರ್ತಾಯಿದೆ. ಸರ್ಪವು ಬಂದು ಏನವ್ವ ದೇವರು ಹಣ್ಣನ್ನು ತಿನ್ನಬಾರ್ದು ಎಂದು ಹೇಳಿದ್ದಾನ? ಯಾವುದಾದ್ರೂ ತಿನ್ನಬಾರ್ದು ಅಂತ ಹೇಳಿದಾನ? ಇದು ನಿಜನಾ? ಹೌದು ನಿಜ. ಅವ್ವ ಹೇಳುವಂಥದ್ದು ಹೌದು ನಿಜ. ಇವೆಲ್ಲ ಹಣ್ಣುಗಳನ್ನು ತಿನ್ಬೋದು. ಒಂದು ತೋಟದ ಮಧ್ಯದಲ್ಲಿ ಒಂದು ಹಣ್ಣನ್ನು ಹಾಕಿದ್ದಾನೆ, ಅದನ್ನು ತಿನ್ನಬಾರ್ದು, ಮುಟ್ಟಬಾರ್ದು ಅಂತ ಹೇಳಿದ್ದಾರೆ ದೇವರು. ತಿಂದರೆ ಸಾಯುವಿರಿ ಅಂತ ಹೇಳಿದ್ದಾರೆ ದೇವರು. ಅಂದಾಗ ಸೈತಾನನು ಏನು ಹೇಳ್ತಾನೆ ಹೇಳಿ? ಸರ್ಪವು, ನೀವು ತಿಂದರೆ ದೇವರಂತೆ ಆಗ್ತೀರಾ. ಇಲ್ಲಿರುತ್ತೆ ಆ ಮಾತು ಏನ್ರಿ? 3ನೇ ವಚನದಿಂದ, ಆದರೆ ತೋಟದ ಮಧ್ಯದಲ್ಲಿರುವ ಆ ಮರದ ಫಲದ ವಿಷಯವಾಗಿ ಇದನ್ನು ತಿನ್ನಲು ಕೂಡದು, ಮುಟ್ಟಲು ಕೂಡದು, ತಿಂದರೆ ಸಾಯುವಿರಿ ಎಂದು ದೇವರು ಹೇಳಿದ್ದಾನೆ ಅಂದಳು. ಆಗ ಸರ್ಪವು ಸ್ತ್ರೀಗೆ, ನೀವು ಹೇಗೋ ಸಾಯುವುದಿಲ್ಲ, ನೀವು ಇದರ ಹಣ್ಣನ್ನು ತಿಂದಾಗಲೇ ನಿಮ್ಮ ಕಣ್ಣುಗಳು ತೆರೆಯುವವು, ನೀವು ದೇವರಂತೆ ಆಗಿ ಒಳ್ಳೆದರ ಕೆಟ್ಟದರ ಭೇದವನ್ನು ಅರಿತವರಾಗಿರುವಿರಿ. ಇದು ದೇವರಿಗೆ ಚೆನ್ನಾಗಿ ಗೊತ್ತುಂಟು. ನೀವು ದೇವರಂತೆ ಆಗ್ತೀರಾ. ಇದು ಚೆನ್ನಾಗಿ ದೇವ್ರಿಗೆ ಗೊತ್ತು. ತಿಂದರೆ ನೀವು ಸಾಯೋದೇ ಇಲ್ಲ. ತಿನ್ನಿ, ಸಾಯೋದಿಲ್ಲ. ಇದು ದೇವ್ರಿಗೆ ಚೆನ್ನಾಗಿ ಗೊತ್ತು ಅಂತ ಈ ರೀತಿ ಹೇಳಿದಾಗ, ಓಹೋ, ದೇವರು ನಮ್ಮ ವಿಷಯದಲ್ಲಿ ಮೋಸ ಮಾಡಿದ್ದಾನ? ದೇವರು ಮೋಸ ಮಾಡಿದ್ದಾನಂತ ಅವಳು ಆಲೋಚನೆ ಮಾಡಿ ಸೈತಾನನು ಹೇಳಿರುವಂಥ ಮಾತನ್ನು ಕೇಳಿ ಏನು ಮಾಡ್ತಾಳೆ? ಹಣ್ಣನ್ನು ತಿಂತಾಳೆ. ತಿಂದ ನಂತರ ಗಂಡನಿಗೆ ಹೋಗಿ ಕೊಡ್ತಾಳೆ. ಗಂಡನು ಕೂಡ ತಿಂತಾನ? ಗಂಡನಿಗೆ ಹೋಗಿ ಕೊಡುವಾಗ, ಪ್ರೇರಾದ ದೇವ್ರ ಮಕ್ಕಳಿರ, ಗಂಡನಿಗೆ ಹೋಗಿ ಕೊಡುವಾಗ, ಹಣ್ಣನ್ನು ಕೊಡುವಾಗ ಏನ್ರಿ? ದೇವರು ಹೇಳಿರುವಂಥ ಮಾತು ಸುಳ್ಳು ರೀ. ಯಾಕೆಂದರೆ ಹಣ್ಣು ತಿಂದ ದಿನದಂದು ಸಾಯುವಿರಿ ಅಂತ ಹೇಳಿದಾನಲ್ಲ. ನಾನು ಹಣ್ಣನ್ನು ತಿಂದಿದ್ದೀನಿ ರೀ, ನಾನು ಸತ್ತೋಗಿಲ್ಲ. ನಾನು ಹಣ್ಣನ್ನು ತಿಂದಿದ್ದೀನಿ, ನಾನು ಸತ್ತೋಗಿಲ್ಲ, ಬದುಕಿದ್ದೀನಿ. ಅವಳು ಬಂದು ಆದಾಮನಿಗೆ ಹೇಳಿದಾಳ, ತಿನ್ನುವಂತೆ ಮಾಡಿದ್ದಾಳಂದರೆ ಏನೊಂದು ಹೇಳ್ಬೇಕು ತಾನೆ. ಆದಾಮನಿಗೆ ಗೊತ್ತು ದೇವರು ತಿನ್ನಬೇಡ ಅಂತ ಹೇಳಿದ. ನೀನು ಯಾಕೆ ತಿಂದೆ? ನೀ ಯಾಕೆ ತಿಂದೆ? ತಿನ್ನಬಾರ್ದಲ್ವ? ಇಲ್ಲ ರೀ, ನಾನು ತಿಂದಿದ್ದೀನಿ, ನಾನು ಏನಾಗಿಲ್ಲ. ಬೇಕಾದರೆ ದೇವ್ರು ಏನಂತ ಹೇಳಿದ್ದಾರೆ? ತಿಂದ ದಿನದಂದು ಸಾಯುವಿರಿ ಅಂತ ಹೇಳಿದ್ದಾರೆ. ನಾನು ಸತ್ತೋಗಿಲ್ಲ, ನಾನು ಸತ್ತಿಲ್ವಲ್ಲ, ಮತ್ತು ಬದುಕಿದ್ದೀನಿ. ಹಾಗಿದ್ದರೆ ದೇವರು ಹೇಳಿರೋಂಥ ಮಾತು ಸುಳ್ಳು ರೀ. ಬೇಕಾದರೆ ನೋಡಿ, ನಾನು ಬದುಕಿದ್ದೀನಲ್ವ, ಇದು ಸಾಕ್ಷಿ ನಾನೇ. ನಾನು ತಿಂದಿದ್ದೀನಿ, ಬದುಕಿದ್ದೀನಿ, ನಾನು ಸತ್ತಿಲ್ಲ. ಇವಾಗ ಏನು ಮಾಡಬೇಕು? ಆದಾಮನು ಮುಗೀತು. ಇಬ್ಬರು ತಿಂದರು. ಇಬ್ಬರು ತಿಂದ ಮೇಲೆ ದೇವರು ಪ್ರತ್ಯಕ್ಷರಾಗ್ತಾರೆ. ಆದಾಮ ಎಲ್ಲಿದೆಯಾ ಅಂದ ತಕ್ಷಣ, ನಿಮ್ಮ ಸಪ್ಪಳವನ್ನು ಕೇಳಿ ನಾವು ಅಡಗಿಕೊಂಡೆವು ಅಂತಾರೆ. ನೀವು ಈ ತೋಟದಲ್ಲಿ ಬರುವುದಂತ ಸಪ್ಪಳವನ್ನು ಕೇಳಿ ನಾವು ಅಡಗಿಕೊಂಡೆವು. ಯಾಕೆ? ನಾವು ಬೆತ್ತಲೆಯಾಗಿದ್ದೀವಿ. ನೀವು ಬೆತ್ತಲೆಯಾಗಿದ್ದೀರಿ ಎಂದು ಯಾರು ನಿಮಗೆ ಹೇಳಿದ್ದು? ಹಣ್ಣು ತಿಂದ್ರಾ? ನಾನು ತಿನ್ನಬಾರ್ದು ಅಂತ ಹೇಳಿರುವಂಥ ಹಣ್ಣನ್ನು ತಿಂದ್ರಾ ಅಂತ ಆದಾಮನಿಗೆ ಕೇಳಿದ್ರೆ, ಆದಾಮನ ಏನು ಹೇಳ್ಬೇಕು ಹೇಳಿ? ತಿಂದೆ ದೇವರೇ ಅಂತ ಹೇಳ್ಬೇಕಾಗಿತ್ತು. ಆ ರೀತಿ ಹೇಳಲ್ಲ ಆದಾಮನು, ಆ ರೀತಿ ಹೇಳಲ್ಲ. ನೀನು ಕೊಟ್ಟ ಸ್ತ್ರೀ ತಿನ್ನುವಂತ ಕೊಟ್ಟಳು, ನಾನು ತಿಂದೆ.
ನೀನು ಕೊಟ್ಟಿದೆಯಾ ದೇವರೇ, ನೀವು ಕೊಟ್ಟಿದ್ದೀರಲ್ವ, ನೀವು ಆ ಸ್ತ್ರೀಯನ್ನು ಉಂಟು ಮಾಡಿದಿರಿ, ಆ ಸ್ತ್ರೀ ಬಂದು ನನಗೆ ಕೊಟ್ಟಳು, ನಾನು ತಿಂದೆ, ನಾನು ಒಳ್ಳೆಯವನು. ಯಾವ ರೀತಿ ಹೇಳಿದೆ ನೋಡಿ, ನಾನು ತಪ್ಪು ಮಾಡಿಲ್ಲ. ಯಾರು ತಪ್ಪು ಮಾಡಿದ್ದಾರೆ? ನೀ ಸ್ತ್ರೀ ಕೊಟ್ಟಿದೆಯಲ್ಲ, ಆ ಸ್ತ್ರೀ ತಂದು ಕೊಟ್ಟಳು. ಅಂದರೆ ನೀವು ಸ್ತ್ರೀಯನ್ನು ಉಂಟು ಮಾಡದೆ ಹೋದರೆ, ನೀವು ಸ್ತ್ರೀಯನ್ನು ಉಂಟು ಮಾಡದಿದ್ದರೆ ಚೆನ್ನಾಗಿತ್ತು. ನೀವು ಸ್ತ್ರೀಯನ್ನು ಉಂಟು ಮಾಡದಿದ್ದರೆ ಚೆನ್ನಾಗಿತ್ತು, ನಾನು ತಿಂತಾ ಇರಲಿಲ್ಲ. ದೇವ್ರ ಮೇಲೆ ಆಗ್ತಾ ಇದ್ದಾರಾ? ಅಬ್ಬಬ್ಬ, ಎಷ್ಟು ಡೆವಲಪ್ ಆಗಿದೆಯಾ ಆದಾಮನೇ. ನನಗೆ ಎದುರುತ್ತರ ಕೊಡುವಂಥ ರೀತಿಯಲ್ಲಿ ಬಂದಿದೆಯಾ? ಮಾಡಿದೆ ಕಣ ನನಗೆ. ಅವಳ ಬಳಿಯಲ್ಲಿ ಹೋಗ್ತಾನೆ ದೇವರು. ಏನವ್ವ ನೀನು ಮಾಡಿತು? ಅವಳೇನು ಹೇಳ್ತಾರೆ? ಸರ್ಪವು ನನ್ನನ್ನು ವಂಚಿಸಿತು ಅಂತ. ಸರ್ಪವು, ದೇವರೇ ನೀವು ಸರ್ಪವನ್ನು ನೀವು ಉಂಟು ಮಾಡಿದ್ದೀರಲ್ಲ, ಸರ್ಪವನ್ನು ಉಂಟು ಮಾಡದಿದ್ದರೆ ಚೆನ್ನಾಗಿತ್ತು, ಅದು ಬಂತು ನನಗೆ ವಂಚಿಸಿತು, ನಾನು ತಿಂದೆ. ಸರ್ಪ ಇಲ್ಲದೆ ಹೋದರೆ ನಾನು ತಿಂತಾ ಇರಲಿಲ್ಲ. ಮತ್ತು ಈ ಅಮ್ಮ ಕೂಡ ದೇವ್ರ ಮೇಲೇ ಹಾಕ್ತಾಳೆ. ಹೇಗಿದೆ ನೋಡಿದ್ರೆ? ತಪ್ಪು ಮಾಡಿದ್ದೀನಿ ಎಂದು ಯಾರಾದರೂ ಒಪ್ಕೊಂಡಿದ್ದಾರೆ ಅಲ್ಲಿ? ತಪ್ಪು ಮಾಡಿದ್ದೀನಿ ಎಂದು ಯಾರೂ ಒಪ್ಕೊಂಡಿಲ್ಲ. ಈಗಲೂ ಕೂಡ ತಪ್ಪು ಮಾಡಿದ್ದೀವಿ ಎಂದು ಒಪ್ಪಿಕೊಳ್ಳುವಂಥ ಪ್ರಜೆಗಳು ಪ್ರಪಂಚ ದೇಶದಲ್ಲಿ ಇದ್ದಾರಾ? ಪ್ರಪಂಚ ದೇಶದಲ್ಲಿ ಯಾರಿದ್ದಾರೆ? ಬೋಧಕರೇ, ನೀವು ತಪ್ಪು ಬೋಧನೆ ಮಾಡ್ತಾ ಇದ್ದೀರಾ, ನೀವು ಸರಿಪಡಿಸ್ಕೊಳ್ರಿ ಅಂತ ಹೇಳಿದ್ರೆ ಯಾರು ಕೇಳೋರು ಯಾರಿದ್ದಾರೆ? ಅವರ ಬೋಧನೆ ಅವ್ರದ್ದು ಸಿದ್ಧಾಂತ ಅವ್ರ ಮಾತುಗಳು ಅವ್ರದ್ದು. ನೋಡಿದ್ರ? ತಪ್ಪುಗಳನ್ನು ಸರಿಪಡಿಸ್ಕೊಳ್ಳೋರು ಯಾರಿದ್ದಾರಂತ ನೋಡುವಾಗ ಒಬ್ಬನೂ ಇಲ್ಲ ರೀ. ತಪ್ಪುಗಳ ಮೇಲೆ ತಪ್ಪುಗಳು ನಡೀತಾ ಇದ್ದಾರೆ. ಸೈತಾನನ ದೇವರೊಟ್ಟಿಗೆ ಸವಾಲು ಮಾಡಿದಾನ. ದೇವರೇ, ನಿನ್ನ ಮಕ್ಕಳನ್ನು ಒಬ್ಬರು ಕೂಡ ನಿನಗೆ ದಕ್ಕದಂತೆ ಮಾಡುತ್ತೇನೆ. ನಿನ್ನ ಮಕ್ಕಳು ನಿನಗೆ ದಕ್ಕಬಾರ್ದು, ನಿನಗೆ ಸೇರಬಾರ್ದು. ನಿನ್ನ ಮಕ್ಕಳು ಯಾರು ಕೂಡ ಒಬ್ಬರು ನಿನ್ನ ಸನ್ನಿಧಿಗೆ ಬರಕೂಡ್ದು. ಆ ರೀತಿ ನಾನು ಮಾಡ್ತೀನಿ ಅಂತ ಸವಾಲು ಮಾಡಿ ಭೂಲೋಕದಲ್ಲಿ ಅವನು ಬಿದ್ದಿದ್ದಾನೆ. ಪ್ರಿಯರಾದ ದೇವರ ಮಕ್ಕಳಿರ, ಅದಕ್ಕೆ ಸಮಯವು ಸ್ವಲ್ಪವೆಂದು ತಿಳಿದುಕೊಂಡು ಭೂಮಿಯ ಮೇಲೆ ಬಂದಿದ್ದನು. ಸಮಯವು ಸ್ವಲ್ಪ ಸಮಯ. ದೇವರು ಸ್ವಲ್ಪ ಸಮಯ ಕೊಟ್ಟಿದ್ದಾನೆ. ಎಲ್ಲಿ ಬಿದ್ದಿದ್ದಾನೆ ಅವನು? ಭೂಮಿಯ ಮೇಲೆ ಆದಾಮನು ಬಂದ ನಂತರ ಏದೇನು ತೋಟದಲ್ಲಿ ಬಂದಿದ್ದಾನೆ. ಅಂದರೆ ಬಿದ್ದಿದ್ದಾನೆ, ಪಾತಾಳ ಲೋಕದಿಂದ ಅಲ್ಲಿ ಬಿದ್ದಿದ್ದಾನೆ. ಈ ಕ್ರೈಸ್ತರು ಏನು ಹೇಳ್ತಾರೆ? ಇವಾಗಲ್ಲ ಅದು ಯೇಸು ಕ್ರಿಸ್ತನು ಎರಡನೇ ಆಗಮನದಲ್ಲಿ ಬಂದ ನಂತರ, ಆನಂತರ ಆಳ್ವಿಕೆ ಬರುತ್ತೆ, ರಾಜ್ಯ ಆಳ್ವಿಕೆ ಬರುತ್ತೆ, ಆನಂತರ ಸೈತಾನ ಬರ್ತಾನೆ. ಈ ನೀಚರು ಇವ್ರು ಹೇಳೋವಂಥದ್ದು ಏನು ಗೊತ್ತಾ? ಆಮೇಲೆ ಬರ್ತಾನೆ. ಆಮೇಲೆ ಏನಿದೆ? ಯೇಸು ಕ್ರಿಸ್ತರು ಬಂದ ನಂತರ ಪ್ರಪಂಚ ಬೂದಿಯಾಗುತ್ತೆ, ಸರ್ವನಾಶವಾಗುತ್ತೆ, ರಾಜ್ಯ ಪರಿಪಾಲನೆ ಏನು ಉಳಿಯೋದಿಲ್ಲ, ಸೈತಾನನು ಹೋಗ್ತಾನೆ ನರಕಾಗ್ನಿಗೆ. ಆನಂತರ ಏನು ಉಳಿಯೋದಿಲ್ಲ ಈ ಕಳ್ಳ ಬೋಧಕರು. ಪ್ರಿಯರಾದ ದೇವರ ಮಕ್ಕಳಿಗೆ, ಆಮೇಲೆ ದೇವರ ರಾಜ್ಯ ಬರುತ್ತೆ ಮಧ್ಯ ಆಕಾಶದಲ್ಲಿ ಅಂತಾನೆ. ಮಧ್ಯ ಆಕಾಶದಲ್ಲಿ ನೋಡಿದ್ದಾನೆ ಇವನು. ಆಲ್ರೆಡಿ ಇದು ಎಲ್ಲಿದೆ? ಈ ಭೂಲೋಕ ಎಲ್ಲಿದೆ? ಮಧ್ಯ ಆಕಾಶದಲ್ಲಿ ತಿರುಗುತ್ತಾ ಇದೆ. ನಾವೆಲ್ಲಿದ್ದೀವಿ? ಮಧ್ಯ ಆಕಾಶದಲ್ಲಿ ಇದ್ದೀವಿ. ಸೈತಾನ್ ಬಂದಿದ್ದಾನೆ. ಏನ್ರಿ, ಕ್ರಿಸ್ತ ಪೂರ್ವದಲ್ಲಿ ಆದಮನ ಯಾವಾಗ ಹುಟ್ಟಿದ್ದಾನೋ ಅಂದಿನಿಂದ ಇಂದಿನವರೆಗೆ ಪ್ರಪಂಚ ದೇಶದಲ್ಲಿ ಇರುವಂಥ ಮನುಷ್ಯರನ್ನು ತನ್ನ ಹತೋಟಿಯಲ್ಲಿ ತಗೊಂಡು ಎಲ್ಲರನ್ನ ಮೋಸ ಮಾಡ್ತಾ, ಎಲ್ಲರನ್ನು ಮರುಳು ಮಾಡ್ತಾ, ಮಾಯ ಮಾಡ್ತಾ ಇರುವಾಗ ಈಗಲೂ ಕೂಡ ನಮ್ಮ ಕ್ರೈಸ್ತರಿಗೆ ಮನೋನೇತ್ರಗಳು ಬೆಳಗುತ್ತಾ ಇಲ್ಲ. ಈಗಲೂ ಕೂಡ ಅವರ ಸಿದ್ಧಾಂತಗಳು, ಅವರ ಪ್ರಾರ್ಥನೆಗಳು, ವಿಜ್ಞಾಪನೆಗಳು ಎಲ್ಲ ತಪ್ಪು. ಮರುಳು ಮಾಡ್ತಾ ಇದ್ದಾನೆ. ಪರಲೋಕದಲ್ಲಿ ಕೋಟಿ ದೇವದೂತರನ್ನು ಮರುಳು ಮಾಡಿದ್ದಾನಂದರೆ ನಿನ್ನನ್ನು ನನ್ನನ್ನು ಮರುಳು ಮಾಡುವ ಕೆಲಸ ದೊಡ್ಡ ಕೆಲಸನ ಸೈತಾನನಿಗೆ? ದೊಡ್ಡ ಕೆಲಸ ಏನ್ರಿ? ಪ್ರಾರಂಭದ ಅವಳನ್ನು ಬಿಟ್ಟಿಲ್ಲ, ಆದಾಮನನ್ನು ಬಿಟ್ಟಿಲ್ಲ, ಅವನು ನಮ್ಮನ್ನು ಬಿಡ್ತಾನ. ಆದಾಮನು ಹವ್ವಳು ದೇವರ ಬಳಿಯಲ್ಲಿ ಪ್ರತಿನಿತ್ಯ ಮಾತನಾಡ್ತಾ ಇದ್ದಾರೆ. ದೇವರ ಬಳಿಯಲ್ಲಿ ಇದ್ದಾರೆ ಅವರು. ದೇವರ ಬಳಿಯಲ್ಲಿ ಇರುವಂಥ ಅವರನ್ನೇ ಮರುಳು ಮಾಡಿದ್ದಾನಂದರೆ ಪ್ರಿಯರಾದ ದೇವರ ಮಕ್ಕಳಿರ, ನಮ್ಮನ್ನು ಬಿಡ್ತಾನ. ಆನಂತರ ಅವ್ರ ಮೂಲಕ ಇಬ್ಬರು ಮಕ್ಕಳು ಬಂದರು. ಯಾರು? ಹೇಬೇಲನು ಕಾಯಿನನು. ಆ ಹೇಬೇಲನು ಕಾಯಿನನು ಭಕ್ತರಾಗಿರುವಾಗ, ಅವರ ಮಧ್ಯದಲ್ಲಿ ಹೇಬೇಲನು ಭಕ್ತನಾಗಿರುವಾಗ ಹೇಬೇಲನನ್ನು ಕೊಂದಾಕುವಂಥ ರೀತಿಯಲ್ಲಿ ಅಣ್ಣನಿಗೆ ಹುಟ್ಟಿಸಿದ್ದಾನೆ. ಸ್ವಂತ ಅಣ್ಣನ ಮೂಲಕ ತಮ್ಮನನ್ನು ಕೊಂದಾಕಿದ್ದಾನೆ.
ಕೊಂದು ಹಾಕುವಂಥ ಆಲೋಚನೆ. ಅಂದರೆ ಭಕ್ತರು ಉಳಿಬಾರ್ದ? ದೇವರ ಭಕ್ತರು ಉಳಿಕೂಡ್ದು, ಭಕ್ತರು ಇರುಕೂಡ್ದು. ಭಕ್ತರು ಇದ್ದರೆ ಅವರನ್ನು ಭಯಂಕರ ರೀತಿಯಲ್ಲಿ ತೊಂದರೆಗಳು. ಎಲ್ಲಾದರೂ ಭಕ್ತರಿದ್ದಾರಾ? ಎಲ್ಲಾದರೂ ನೀತಿವಂತರಿದ್ದಾರಾ? ಆ ನೀತಿವಂತರ ಬಳಿಯಲ್ಲಿ ಪ್ರಿಯರಾದ ದೇವ್ರ ಮಕ್ಕಳಿರ ಅನೇಕ ತೊಂದರೆಗಳು ಉಂಟಾಗುತ್ತೆ ರೀ. ಯಾಕೆಂದರೆ ಪರಲೋಕದಲ್ಲಿ ಯುದ್ಧ ಮಾಡಿ ಸೋತೋಗಿದ್ದಾನೆ, ಭೂಲೋಕದಲ್ಲಿ ಬಿದ್ದು ಮನುಷ್ಯರನ್ನು ಮರುಳು ಮಾಡ್ತಾ ಇದ್ದಾನೆ, ಸರ್ವನಾಶ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ. ಎಷ್ಟು ಜನರನ್ನು ಮೋಸ ಮಾಡಿದ್ದಾನೆ, ಭೂಲೋಕದಲ್ಲಿರುವಂಥ ಸರ್ವ ಮಾನವರನ್ನು. ಅದಕ್ಕೆ ಏನ್ರಿ, ಒಂದು ಊರಿದೆಯಾ, ಈ ಊರಲ್ಲಿ ಇಂಥ ದೇವರನ್ನು ನೀವು ಮಾಡಿಕೊಡ್ರಿ. ನೀವು ಈ ನಂಬಿಕೆ ಮೇಲೆ ಹೋಗಿ, ಮತ್ತು ದೇವರನ್ನು ಎಲ್ಲಿ ಮಾಡ್ತೀರಾ? ಒಂದು ಮರ ಇದೆಯಲ್ಲ, ಆ ಮರದಲ್ಲಿ ಒಂದು ಬೊಂಬೆಯನ್ನು ಮಾಡಿಕೊಡ್ರಿ, ಆ ಬೊಂಬೆಗೆ ಸಾಷ್ಟಾಂಗ ನಮಸ್ಕಾರ ಮಾಡಿರಿ, ಇದೇ ನಿಮ್ಮ ದೇವರು. ಆ ಸೃಷ್ಟಿಕರ್ತನು ಕಣ್ಣೀರು ಸುರಿಸ್ಬೇಕು ನಿಮ್ಮನ್ನು ನೋಡಿ. ಆ ಸೃಷ್ಟಿ ಮಾಡಿರುವಂಥ ದೇವರು ನಿಮ್ಮನ್ನು ನೋಡಿ ಕಣ್ಣೀರು ಸುರಿಸ್ಬೇಕು. ನೀವು ಮಾಡುವಂಥ ಕೆಲಸಗಳು, ನೀವು ಮಾಡುವಂಥ ಕ್ರಿಯೆಗಳನ್ನು ನೋಡಿ ದೇವರು ಹೊಟ್ಟೆ ಉರಿಸ್ಕೊಳ್ಬೇಕು, ನೊಂದುಕೊಳ್ಬೇಕು ದೇವರು. ಅದಕ್ಕೆ ನೀವು ಗ್ರಾಮದಲ್ಲಿ ದೇವರನ್ನು ಮಾಡಿಕೊಡ್ರಿ, ಪೂಜೆ ಮಾಡಿಕೊಡ್ರಿ, ಏನೇನು ಆಚಾರ ಮಾಡ್ಕೊಳ್ತೀರ ಮಾಡಿಕೊಡ್ರಿ. ಆ ವಿಗ್ರಹದ ಮುಂದೆ ಕುಣಿದಾಡ್ರಿ, ಕುಡಿರಿ, ಇಷ್ಟ ಬಂದಾಗೆ ನಡ್ಕೊಳ್ರಿ. ವ್ಯಭಿಚಾರ ಮಾಡ್ತೀರ ಮಾಡಿಕೊಳ್ರಿ, ಕಳ್ಳತನ ಮಾಡ್ತೀರ ಮಾಡಿರಿ, ದೋಚ್ಕೊಳ್ರಿ. ದೇವರ ಹೆಸರಿನ ಮೇಲೆ ಬರ್ತಾ ಇದೆಯಾ? ಪ್ರಪಂಚ ದೇಶದಲ್ಲಿ ದೇವರ ಹೆಸರನ್ನು ಹೇಳಿಕೊಂಡು ಮಾಡ್ತಾ ಇಲ್ವಾ? ದರೋಡೆಗಳು ಯಾರ ಹೆಸರ ಮೇಲೆ? ದೇವರ ಹೆಸರ ಮೇಲೆ. ಈ ಊರಲ್ಲಿ ಈ ದೇವರು, ಆ ಊರಲ್ಲಿ ಆ ದೇವರು, ಆ ಊರಲ್ಲಿ ಈ ದೇವರು, ಅಂದರೆ ಟೋಟಲ್ 3 ಕೋಟಿ ದೇವತೆಗಳನ್ನು ನಿಲ್ಲಿಸಿಬಿಟ್ಟಿದೆ. ಟೋಟಲ್ ಪ್ರಪಂಚದಲ್ಲಿ ಗೊಂದಲ, ಯಾರನ್ನ ನಂಬಬೇಕು ಅರ್ಥ ಆಗ್ತಾ ಇಲ್ಲ. ಇವ್ರದ್ದೊಂದು ದಾರಿ, ಅವ್ರದ್ದೊಂದು ದಾರಿ, ಇವ್ರದ್ದೊಂದು ಪದ್ಧತಿ,